ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ವಿಧಾನಸಭಾ ಕ್ಷೇತ್ರದ 2018ರ ಬಿಜೆಪಿ ಶಾಸಕ ಅಭ್ಯರ್ಥಿ ಹಾಗೂ ಈ ಕ್ಷೇತ್ರದ ಯುವ ನಾಯಕರಾದ ಶ್ರೀಮಾನ್ಯ ಸುನೀಲ್ ಬಿ ನಾಯಕ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ ಸರ್. ತಾವು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಜನ ಆಶೀರ್ವಾದದಿಂದ. ಮೊದಲು ಯೋಜನೆ ತಮ್ಮ ಏನಿದೆ ಸರ್? ಮೊದಲ ಆದ್ಯತೆ ತಾವು ಯಾವುದಕ್ಕೆ ಕೊಡ್ತೀರಾ? ಈ ಕ್ಷೇತ್ರದಲ್ಲಿ ಹಲವಾರು ವರ್ಷದಿಂದ ಅತಿಕ್ರಮಣ ಸಮಸ್ಯೆ ಈಗಾಗಲೇ ತುಂಬ ನಡೀತಾ ಇದೆ. ಅದ್ರ ಜೊತೆ ಕುಡಿಯುವ ನೀರಿನ ಯೋಜನೆ. ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ನಡೀತಾ ಇದೆ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ತುಂಬ ಉದ್ಭವ ಆಗಿದೆ. ಅದನ್ನೆಲ್ಲ ನಿವಾರಿಸಬೇಕು. ಅದ್ರ ಜೊತೆ ರಸ್ತೆ ಸಂಪರ್ಕ, ಅತಿಕ್ರಮಣ ಸಮಸ್ಯೆ ಅತಿ ಮುಖ್ಯವಾಗಿರ್ತಕ್ಕಂಥ. ಇಲ್ಲಿರ್ತಕ್ಕಂಥವ್ರು ತುಂಬ ಬಡ ಜನಾಂಗದವರು ಇರ್ತಕ್ಕಂಥವ್ರು, ಅವರಿಗೆಲ್ಲ ಅತಿಕ್ರಮಣದ ಪಟ್ಟ ಕೊಡಿಸ್ಬೇಕು. ಅವ್ರಿಗೆ ಅನೇಕ ಸಮಸ್ಯೆಗಳನ್ನು ಈ ಸಂದರ್ಭ ಶಾಸಕನಾದ ಕೂಡಲೇ ಪರಿಹಾರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಖಂಡಿತ ಸರ್. ಸರ್, ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವು ಆ ಶಿಕ್ಷಣ ರಂಗದಲ್ಲಿ ಡೆವಲಪ್ಮೆಂಟಿಗಾಗಿ ತಮ್ಮ ಯೋಜನೆಗಳೇನಿದೆ ಸರ್? ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಆಗಬೇಕಾಗಿದೆ. ಈಗಾಗಲೇ ITI ಕಾಲೇಜ್ ಆಗಿರ್ಬೋದು, ಇವತ್ತು ಅನೇಕ ಕಾಲೇಜ್ಗಳು ಸರ್ಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ಖಾಸಗಿ ಬಿಲ್ಡಿಂಗ್ನಲ್ಲಿ ಇರ್ತಕ್ಕಂಥದ್ದು. ಆ ಖಾಸಗಿ ಬಿಲ್ಡಿಂಗ್ ಇರ್ತಕ್ಕಂಥ ಶಾಲೆಯನ್ನ ಅದನ್ನ ಸ್ವಂತ ಕಟ್ಟಡನ್ನಾಗಿ ಮಾಡಬೇಕು. ಅದ್ರ ಜೊತೆ ಅನೇಕ ಕಾಲೇಜ್ಗಳನ್ನು ತರಬೇಕು, ಅನೇಕ ITI ಕಾಲೇಜನ್ನು ತರಬೇಕು, ಅನೇಕ ಸರ್ಕಾರಿ ಶಾಲೆಗಳನ್ನ ಈ ಕ್ಷೇತ್ರಕ್ಕೆ ತರಬೇಕಾಗಿದೆ. ಅದನ್ನ ಮುಂದೆ ಮಾಡುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಖಂಡಿತ ಸರ್. ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಗ್ರಾಮೀಣ ಭಾಗನೂ ಅಭಿವೃದ್ಧಿ ಆಗೋದು ಬಹಳ ಮುಖ್ಯವಾಗಿರುತ್ತೆ. ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಗ್ರಾಮೀಣ ಅಭಿವೃದ್ಧಿಗಾಗಿ ತಮ್ಮ ಯೋಜನೆಗಳೇನಿದೆ ಸರ್? ಗ್ರಾಮೀಣ ಅಭಿವೃದ್ಧಿಗಾಗಿ ಈಗಾಗಲೇ ತಾವೆಲ್ಲರೂ ನೋಡಿರ್ಬೇಕು. ಕಳೆದ ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಕೇವಲ ಫ್ಲಾಕ್ಸ್ ಮುಖಾಂತರ ಇವತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಎಲ್ಲಿ ನೋಡಿ ಬೇಕಾದ್ರೆ ನೀವೆಲ್ಲ ಸಮೀಕ್ಷೆ ಮಾಡ್ತಕ್ಕಂಥದ್ದು, ಯಾವುದೇ ಭಾಗಕ್ಕೆ ಹೋದ್ರು ಇವತ್ತು ರೋಡಿನ ಸಮಸ್ಯೆ ಆಗಿರ್ತಕ್ಕಂಥದ್ದು, ಕುಡಿಯುವ ನೀರಿನ ಇರ್ಬೋದು, ಇವತ್ತು ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರು ಅಲ್ಲಿ ಅಭಿವೃದ್ಧಿ ಇಲ್ಲ. ಮುಂಬರುವಂಥ ದಿವಸದಲ್ಲಿ ಎಲ್ಲ ಗ್ರಾಮದಲ್ಲಿ ಏನು ಗ್ರಾಮ ಮಟ್ಟದಲ್ಲಿ ಏನು ಕೆಲಸ ಆಗಬೇಕು ಅದೆಲ್ಲ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಖಂಡಿತ ಸರ್. ಇಲ್ಲಿ ಈ ಕ್ಷೇತ್ರದಲ್ಲಿ ನಿರುದ್ಯೋಗಿ ಸಮಸ್ಯೆಗಳು ಬಹಳ ಕಂಡು ಬರ್ತದೆ. ಆ ನಿರುದ್ಯೋಗಿಗಳ ಸಮಸ್ಯೆ ಬಗೆಹರಿಸಲು ತಮ್ಮ ಯೋಜನೆಗಳೇನಿದೆ ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಇಂದಿನ ಯುವ ಪೀಳಿಗೆಗಳು ಇವತ್ತು ವಲಸೆ ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಮಾತು, ಈಗಾಗಲೇ ಯುವಕರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಅವರು ವಲಸೆ ಹೋಗಿ ಎಜುಕೇಶನ್ ಇದ್ರೂ ಅವರು ಇವತ್ತು ಹೋಟೆಲಲ್ಲಿ ಅನೇಕ ಜಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಒಂದು ಯುವ ಪೀಳಿಗೆಗೆ, ಒಂದು ಯುವ ಸಮೂಹಕ್ಕೆ ಇಲ್ಲಿ ಯಾವ್ದಾದ್ರು ಒಂದು ನೆಲೆ ಮಾಡಬೇಕು. ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿ ಯಾವ್ದಾದ್ರು ಒಳ್ಳೆ ಇಂಡಸ್ಟ್ರಿಯನ್ನು ತರ್ತಕ್ಕಂಥದ್ದಾಗಲಿ ಇನ್ನು ಹಲವಾರು ಯೋಜನೆಗಳಿದೆ. ಮುಂಬರುವಂಥ ದಿವಸದಲ್ಲಿ ಶಾಸಕನ ಆದ್ಮೇಲೆ ಇದಕ್ಕೆಲ್ಲ ಒಂದು ಪರಿಹಾರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಖಂಡಿತ ಸರ್. ಸರ್, ರೈತರ ಅಭಿವೃದ್ಧಿಗಾಗಿ ತಮ್ಮ ಯೋಜನೆಗಳೇನಿದೆ ಸರ್? ರೈತರ ಅಭಿವೃದ್ಧಿಯಾಗಿ ತಾವು ಕಳೆದ ಬಾರಿ ಯಡಿಯೂರಪ್ಪನವರ ಸರ್ಕಾರ ಇರಬೇಕು ತಾವೆಲ್ಲರೂ ನೋಡಿದ್ರಿ. ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಏನಾದರೂ ಒಂದು ರೈತ ಪರ, ಒಂದು ಕೃಷಿಯೇತರ ಕೃಷಿಯಲ್ಲಿ ಏನಾದ್ರು ಅದ್ಭುತ ಸಾಧನೆ ಮಾಡ್ತಕ್ಕಂಥವ್ರು ಇದ್ರೆ ಅದು ಯಡಿಯೂರಪ್ಪನವರು ಸಲ್ತದೆ. ಮುಂದೆ ಬರುವಂಥ ದಿವಸದಲ್ಲಿ ಅವರು 100ಕ್ಕೆ 100 ಕ್ಷೇತ್ರದ ಮುಖ್ಯಮಂತ್ರಿ ಅವರು ಆಗ್ತಾರೆ. ಅವರ ಒಂದು ಸಮ್ಮುಖದಲ್ಲಿ ಇಲ್ಲಿ ಏನು ಕೆಲಸ ಆಗಬೇಕು ಅದನ್ನ ನಾನು ಮಾಡಿಸ್ತೇನೆ. ಖಂಡಿತ ಸರ್. ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ, ಮತ್ತೆ ತಮ್ಮ ಒಂದು ಕ್ಷೇತ್ರದಲ್ಲಿ ಇದು ಯಾವ ರೀತಿ ಕಂಡು ಬರ್ತಾ ಇದೆ? ಜಾತಿ ರಾಜಕಾರಣದಲ್ಲಿ ವಿಶೇಷವಾಗಿ ಭಟ್ಕಳದಲ್ಲಿ ಅನೇಕ ಜಾತಿಗಳಿವೆ, ಇವು ಅನೇಕ ಸಮುದಾಯಗಳಿವೆ. ನಾವು ನೋಡಿದ ಮಟ್ಟಿಗೆ ಇಲ್ಲಿ ಜಾತಿ ವಾರ ಏನೂ ನಡೀತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಕಂಡು ಬರ್ತಕ್ಕಂಥದ್ದು. ಖಂಡಿತ ಸರ್. ತಮ್ಮ ಕೊನೆಯಾಗಿ ಕೇಳ್ಬೇಕಂದ್ರೆ ಈ ಕ್ಷೇತ್ರದ ಮತದಾರರು ತಮ್ಮನ್ನು ಯಾಕೆ ಮತ ನೀಡಬೇಕು ಅಂತ ಒಂದು ಕಾರಣ ಕೊಡಿಸಿ. ಈ ಕ್ಷೇತ್ರದ ಜನರು ನನ್ನನ್ನು ತುಂಬಾ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಅಧಿಕಾರ ಇದ್ದಾಗೂ ನಾವು ಜೊತೆಗಿದ್ದೀನಿ, ಇಲ್ಲದಾಗೂ ಅವ್ರ ಜೊತೆಗಿದ್ದೀನಿ. ಅನೇಕ ಕಷ್ಟಗಳಿಂದ ಸ್ಪಂದಿಸಿದ್ದೀನಿ. ಜನರ ಮಧ್ಯೆ ಇರ್ತಕ್ಕಂಥವನು. ರಾಜಕಾರಣ ಬೇರೆ, ಜನರ ಮಧ್ಯೆಯಲ್ಲಿ ಇರ್ತಕ್ಕಂಥದ್ದು ಬೇರೆ. ಅದಕ್ಕೆ ಈ ಬಾರಿ ಜನರು ನಂಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ. 100ಕ್ಕೆ 100 ಭಟ್ಕಳ ಕ್ಷೇತ್ರ ಬಿಜೆಪಿ ವಶಕ್ಕೆ ಹಾಕುವಂತ ನಾನು ಹೇಳ್ತೇನೆ. ಸರ್, ಈ ಕ್ಷೇತ್ರದ ಹಾಲಿ ಶಾಸಕರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? 5 ವರ್ಷ ಅವರು ಅಧಿಕಾರ ಅಲ್ಲಿ ಇದ್ರು, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಏನ್ ಹೇಳಕ್ ಇಷ್ಟಪಡ್ತೀರಾ? ವಿಶೇಷವಾಗಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕಂದ್ರೆ ನೀವು ಅವ್ರ ಬಗ್ಗೆ ಕೇಳ್ಬೇಕಂತಕ್ಕಿದ್ರೆ ಇಡೀ ಕ್ಷೇತ್ರದ ಜನರ ಹತ್ರ ನೀವು ಕೇಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದು. ಆದ್ರೂ ನೀವು ಇವತ್ತು 2 ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಸಮರ್ಪಕವಾಗಿ ಉತ್ತರ ಕೊಡ್ತೇನೆ. ಇರ್ತಕ್ಕಂಥ ಶಾಸಕರು ಕೇವಲ
ಫ್ಲೆಕ್ಸ್ ಮೂಲಕ ಇವತ್ತು 1500 ಕೋಟಿ 2000 ಕೋಟಿ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಅವರು ಏರ್ಸ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ನಿಂದ ಇವತ್ತು ಬ್ಯಾನರನ್ನು ತೆಗೆದಿದ್ದಾರೆ. ಈಗಾಗಲೇ ಅನೇಕ ಒಂದು ಕಾಂಟ್ರಾಕ್ಟರ್ ಸಮುದಾಯವನ್ನು ಇಟ್ಕೊಂಡು ಅವ್ರದ್ದೇ ಸಮಾಜದ ಅವ್ರದ್ದೇ ಒಂದು ಆಪ್ತರನ್ನ ಕಾಂಟ್ರಾಕ್ಟರನ್ನ ಮಾಡಿಕೊಂಡು ಇವತ್ತು ಭಟ್ಕಳವನ್ನ ಲೂಟಿ ಹೊಡಿತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರವನ್ನ ನೀವು ಎಲ್ಲರ ಸಮರ್ಪಕವಾದ ಯಾವುದೇ ಒಂದು ಚರಂಡಿ ಆಗಿರ್ಬೋದು, ಯಾವುದೇ ಒಂದು ರಸ್ತೆ ಕಾಮಗಾರಿ ಆಗಿರ್ಬೋದು, ಕೇವಲ ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಕೆಲಸ. ವಿಶೇಷವಾಗಿ ಇವತ್ತು ಭಟ್ಕಳ ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ಕೇವಲ ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ. ಇವತ್ತು ಕೇವಲ ಎಲ್ಲ ಒಂದು ಕ್ಷೇತ್ರದಲ್ಲಿ ಇವತ್ತು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಮಂತ್ಲಿ ತಗೊಂಡಕ್ಕಂಥದ್ದು, ಅನೇಕ ಕ್ಷೇತ್ರಗಳಲ್ಲಿ ಅವರೀಗ ಅನೇಕ ಜಾಗದಲ್ಲಿ ಅವರು ಎಲ್ಲಾ ರಂಗದಲ್ಲೂ ಅವರು ಇವತ್ತು ವಿಫಲರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್, ತಾವು ಈ ಕ್ಷೇತ್ರದಲ್ಲಿ ಒಂದು ಯೂತ್ ಲೀಡರ್ ಆಗಿ, ಒಂದು ಸಮಾಜ ಸೇವಕರಾಗಿ ಒಂದು ಹೆಸರು ಗುರುತಿಸ್ಕೊಂಡಿದ್ದೀರಾ. ತಮ್ಮ ಒಂದು ಸೇವೆ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್, ಯಾವ ರೀತಿ ತಮ್ಮ ಒಂದು ಸೇವೆ ನಡೀತಾ ಇತ್ತು ಸರ್? ನಾನು ಹಲವಾರು ನಿಮ್ಗೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಆವಾಗಲೇ ಹೇಳಿದೆ. ಯಾಕಂದ್ರೆ ಈಗಿನ ಯುವ ಜನಾಂಗಕ್ಕೆ ಏನು ಮಾಡಬೇಕು, ಏನು ಬೇಕು ಅಂತಕ್ಕಂಥದ್ದು ಮುಂದೊಂದು ದಿವಸದಲ್ಲಿ 100ಕ್ಕೆ 100 ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಮುಂಬರುವಂತ ದಿವಸ ತಾವು ಇದನ್ನ ಕಾದು ನೋಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಖಂಡಿತ ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದ. ನಾವು ಕೇಳಿದ ವೀಕ್ಷಕರೇ, ಭಟ್ಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಅಭ್ಯರ್ಥಿಯಾದ ಶ್ರೀಮಾನ್ಯ ಸುನಿಲ್ ನಾಯಕ್ ಸರ್ ಅವರ ಮಾತುಗಳು. ಇವರನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.